ಸೋನ್ಮಾರ್ಗ್ ಇದು ನಮ್ಮ ಡೇ 4 ಟ್ರಿಪ್ಪು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಶ್ರೀನಗರ್ನ ಸೋನ್ಮಾರ್ಗ್ ಬರೋದಕ್ಕೆ ಅರ್ಲಿ ಮಾರ್ನಿಂಗೆ 7:30ಗೆಲ್ಲ ಬಿಟ್ವಿ. ಶ್ರೀನಗರ್ನ ಒಂದು 11:30-12 ಒಳಗೆ ಸೋನ್ಮಾರ್ಗ್ ಬಂದ್ವಿ. ಸೋನ್ಮಾರ್ಗಲ್ಲಿ ಅಲ್ಲಿರೋ ಐಸ್ ನೋಡಿ ನಮಗೆ ಫುಲ್ಲು ಖುಷಿ ಆಗೋಯ್ತು. ತುಂಬ ಒಳ್ಳೆ ಸೀನರೀಸ್ ಮಾತ್ರ ಎಲ್ಲೋ ಬೇರೆ ಕಂಟ್ರಿಗೆ ಬಂದ್ವಿ ಅನ್ನೋ ಥರ ಇತ್ತು ಫೀಲ್ ಅಲ್ಲಿ. ಮತ್ತು ನಾವು ಹೋದಂಥ ಟೈಮು ವೆದರು ಸಹ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫಸ್ಟ್ ಸೋನ್ಮಾರ್ಗಲ್ಲಿ. ನಾವು ಸೋನ್ಮಾರ್ಗ್ ರೀಚ್ ಆದಾಗ ಒಂದು 12:30 ಆಗಿತ್ತು. ಅಲ್ಲೆಲ್ಲ ನೋಡಿಕೊಂಡು ಅಲ್ಲೇ ಊಟ ಮಾಡಿ ನೆಕ್ಸ್ಟು ನಾವು ಸೋನ್ಮಾರ್ಗಿಂದ ಕಾರ್ಗಿಲ್ಗೆ ಹೋಗಬೇಕಾಗಿತ್ತು. ನಾವು ಸೋನ್ಮಾರ್ಗ್ ಹೋಗಿದ್ದ ದಿವಸ ಜೊಜಿಲಾ ಪಾಸ್ ಹಾಸಿ ಮುಂದೆ ಕಾರ್ಗಿಲ್ಗೆ ಹೋಗಬೇಕಾಗಿತ್ತು. ಆದರೆ ಕಾರ್ಗಿಲ್ಗೆ ಹೋಗೋ ರೋಡು ಕ್ಲಿಯರ್ ಇಲ್ಲ ಅಂಥೇಳಿ ಐಸಿಂದ ರೋಡೆಲ್ಲ ಬ್ಲಾಕ್ ಆಗಿದೆ ಅಂತ ನಮಗೆ ಹೋಗೋಕ್ಕೆ ಪರ್ಮಿಷನ್ ಸಿಗಲಿಲ್ಲ. ಒಂದು ಡೇ ಅಲ್ಲೇ ವೆಯ್ಟ್ ಮಾಡಿದ್ವಿ. ನಾವು ಟ್ರಿಪ್ ಹೋಗಿದ್ದು ಸಮ್ಮರ್ ಟೈಮಲ್ಲಿ. ಸೋನ್ಮಾರ್ಗಲ್ಲಿ ಸಮ್ಮರ್ ಟೈಮಲ್ಲಿ ಅಷ್ಟು ಐಸ್ ಇದೆ. ಇನ್ನು ವಿಂಟರ್ ಸೀಸನ್ ಆದರೆ ಅಲ್ಲಿ ರೋಡ್ ಪೂರ್ತಿ ಬ್ಲಾಕ್ ಆಗಿರುತ್ತೆ. ಈ ಸಮ್ಮರಲ್ಲೇ ಇಷ್ಟು ಐಸ್ ಇದೆ ನೋಡಿ ಅಲ್ಲಿ. ನೋಡಿ ಸೋನ್ಮಾರ್ಗಲ್ಲಿ ನಾವು ಉಳ್ಕೊಂಡಿದ್ದಂಥ ಹೋಟ್ಲು, ನಮ್ಮ ಹೋಟ್ಲು ಎದುರುಗಡೆ ದೊಡ್ಡ ಐಸು ಬೆಟ್ಟ ಇದೆ. ರಾತ್ರಿ ಅಂತೂ ಭಯಂಕರ ಚಳಿ ಮಾತ್ರ ಅಲ್ಲಿ. ನೀವೇನ ಸೋನ್ಮಾರ್ಗಿಂದ ಮುಂದೆ ಕಾರ್ಗಿಲ್ಲು ಮತ್ತು ಲೇ ಲಡಾಖಿಗೆ ಹೋಗೋ ಪ್ಲ್ಯಾನ್ ಇದ್ದರೆ ಈ ರೋಡು ಯಾವಾಗಲೂ ಓಪನ್ ಇರೋಲ್ಲ. ಓಪನ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ನಿಮಗೆ ಒಂದು ಡೇ ಪೂರ್ತಿ ವೇಸ್ಟ್ ಆಗುತ್ತೆ. 1 or 2 ಡೇಸ್ ಅದು ಕ್ಲಿಯರ್ ಆಗೋ ತನಕ ನಿಮ್ಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಮೂವ್ ಆಗೋದಕ್ಕಾಗೋದಿಲ್ಲ. ಇಲ್ಲಾಂದರೆ ರಿಟರ್ನ್ ಬರಬೇಕಾಗುತ್ತೆ. ನೀವೇನ ಸೋನ್ಮಾರ್ಗಿಗೆ ಹೋದರೆ ಅಲ್ಲಿಂದ ಅಮರನಾಥ್ ಯಾತ್ರೆ ಬರೀ 20 ಕಿಲೋಮೀಟ್ರ್ ಆಗುತ್ತೆ. ನಮಗೂ ಇನ್ಫಾರ್ಮೇಷನ್ ಇರಲಿಲ್ಲ. ಇಲ್ಲಿಂದ ಮುಂದೆ ಹೋದ್ಮೇಲೆ ಅಲ್ಲಿ ಮಧ್ಯ ಬ್ಲಾಕ್ ಆಗಿದಾಗ ಆಂಧ್ರದವರು ಆರ್ಮಿಯವರು ನಮಗೆ ಇನ್ಫಾರ್ಮೇಷನ್ ಹೇಳಿದ್ದು, ನೋಡಿ ಇಲ್ಲಿಂದ ಅಮರನಾಥ್ ಯಾತ್ರೆ ಹೋಗೋದು ಬರೀ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಅಂತ. ಸೋನ್ಮಾರ್ಗ್ ಹೋಗೋದ್ರೆ ಅಮರನಾಥ್ ಯಾತ್ರೆನೂ ಸಹ ಹೋಗಿ ಬರ್ಬೋದು. ನೋಡಿ ನೆಕ್ಸ್ಟ್ ಡೇ ಚೆಕ್ ಪೋಸ್ಟಿಂದ ನಾವು ಈಗ ನಮ್ಮ ವೆಹಿಕಲ್ನ ಬಿಡ್ತಾ ಇದ್ದಾರೆ. ಇಲ್ಲಿಂದ ಮುಂದೆ ನಾವು ಜೊಜಿಲಾ ಪಾಸ್ ಎಂಟ್ರಿ ಆಗ್ತೀವಿ. ಜೊಜಿಲಾ ಪಾಸ್ ಅಂತೂ ತುಂಬ ಭಯಂಕರ ರೋಡ್ ಅದು. ಮತ್ತು ಈ ಜೊಜಿಲಾ ಪಾಸ್ ಇದೆಯಲ್ಲ ಇಂಡಿಯಾದಲ್ಲೇ ಮೋಸ್ಟ್ ಡೇಂಜರ್ ರೋಡ್ ಜೊಜಿಲಾ ಪಾಸ್ ಇದು. ನಾವು ಜೊಜಿಲಾ ಪಾಸ್ ಆಸೆ ಲೇ ಲಡಾಖ್ ಮತ್ತು ಕಾರ್ಗಿಲ್ ಹೋಗಬೇಕಾಗುತ್ತೆ. ಇದೊಂದೇ ರೋಡ್ ಇರೋದು ಆ್ಯಕ್ಚುಲಿ. ಈ ದೇವಸ್ಥಾನ ಬಿಟ್ಟು ಒಂದು 3 ಕಿಲೋಮೀಟ್ರ್ ಮುಂದೆ ಹೋದ್ಮೇಲೆ ನಾವು ಮುಂದೆ ಹೋಗೋದಕ್ಕೂ ಸಹ ರೋಡೆಲ್ಲ ಐಸ್ ಸ್ಲೈಡಾಗಿ ಬ್ಲ್ಯಾಕ್ ಆಯಿತು. ಮತ್ತು ಹಿಂದೆ ಬರೋಣ ಅಂತ ಬಂದರೆ ಹಿಂದೆನೂ ಸಹ ಫುಲ್ಲು ಬ್ಲ್ಯಾಕ್ ಆಗಿತ್ತು. ಒಂದು ಡೇ ಪೂರ್ತಿ ನಾವು ಐಸಲ್ಲೇ ಕಾಲ ಕಳಿಬೇಕಾಗಿ ಬಂತು. ಬೆಳಗ್ಗೆ 9:30ಗೆ ಬ್ಲ್ಯಾಕ್ ಆಗಿದ್ದು, ಸಂಜೆ 6:30 ತನಕ ಇದು ಕ್ಲಿಯರ್ ಆಗೋಕ್ಕೆ ಟೈಮ್ ಹಿಡಿತು. ನೆಕ್ಸ್ಟು ಆರ್ಮಿಯವ್ರು ಬಂದು ಪೂರ್ತಿ ರೆಸ್ಕ್ಯೂ ಮಾಡಿದ್ದು ನಮ್ಮನ್ನು. ಆ ಪೂರ್ತಿ ವಿಡಿಯೋ ನೆಕ್ಸ್ಟು ಭಾಗದಲ್ಲಿ ಹಾಕ್ತೀನಿ ನೋಡಿ.